ನಾವೇನು ಮಾಡ್ತೀವಿ ಭಾಳ ಸರಿ ಏನಾಗೋದು, ಪಕ್ಕದಲ್ಲಿರೋರು ಒಂದೇ ದಿನಕ್ಕೆ ಪದ್ಮಾಸನ ಬಂದ್ಬಿಡ್ತು, ನಾನು ಇಷ್ಟು ವರ್ಷದಿಂದ ಮಾಡ್ತೀನಿ ಪದ್ಮಾಸನ ಬರ್ತಾ ಇಲ್ಲ ಅಂದರೆ ಅದು ಹಾಗೆ ಅವ್ರ ಡಿಸೈನ್ ಹಂಗೆ ಆಗಿರುತ್ತೆ ಮಸಲ್ಸ್ದು, ಮತ್ತು ಅವ್ರ ಜಾಯಿಂಟ್ಸ್ ಹಂಗಿದೆ, ನನ್ನ ಜಾಯಿಂಟ್ಸು ನನ್ನ ಮಸಲ್ಸ್ ಹಂಗಿದೆ. ಇಲ್ಲಿ ನಾನೇನು ಗಮನ ಹರಿಸ್ಬೇಕು ಅಂದರೆ ನಿನ್ನೆ ಎಷ್ಟು ಮಾಡ್ತಾಯಿದ್ದೆ, ಇವತ್ತು ಎಷ್ಟು ಮಾಡ್ತಾಯಿದ್ದೀನಿ, ನಾಳೆ ಎಷ್ಟು ಮಾಡ್ತಾಯಿದ್ದೀನಿ, ನಾಡಿದ್ದು ಎಷ್ಟು ಮಾಡ್ತಾಯಿದ್ದೀನಿ, ಅಷ್ಟೇ ನನಗೆ ಬೇಕಾಗಿರೋದು. ಸೊ ನನ್ನ ಮೇಲೆ ನನಗೆ ಕಾಂಪಿಟೇಷನ್ನೇ ಹೊರತು ಪಕ್ಕದಲ್ಲಿರೋರ ಮೇಲಲ್ಲ. ಅವ್ರದ್ದೇ ಸಾಧನೆ, ನನ್ನದೇ ಸಾಧನೆ. ನನ್ನ ಪಾಡು ನಾನು ಅಭ್ಯಾಸ ಮಾಡ್ತಾ ಹೋಗಬೇಕು, ಈ ರೇಂಜ್ ಆಫ್ ಮೂಮೆಂಟ್ಸ್ನ ತಿಳ್ಕೊಳ್ತಾ ಹೋಗಬೇಕು. ಸೊ ಅದನ್ನು ರೀಡ್ ಮಾಡ್ತಾ ಹೋಗ್ಬೋದು, ದಿನೇ ಅಭ್ಯಾಸ ಮಾಡ್ತಾ ಅದನ್ನ ನಾವು ಮನದಟ್ಟಾಗ್ತಾ ಹೋಗ್ತಾ ಇರುತ್ತೆ. ಸೊ ನನಗಿಷ್ಟು ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ನಾವು ಫೀಲೇ ಮಾಡಿರಲ್ಲ, ಮಸಲ್ಸ್ಗಳು ಫೀಲ್ ಮಾಡಿರಲ್ಲ, ಮತ್ತು ಎಲ್ಲೋ ಒಂದು ಕಡೆ ಏನು ಬಲಗಾಲ ಉದ್ದ ಇರುತ್ತೆ, ಎಡಗಾಲ ತುಂಡ ಇರುತ್ತೆ, ಸೊ ಒಂದು ಕೈ ಉದ್ದ ಇರುತ್ತೆ, ಒಂದು ಕೈ ತುಂಡ, ಒಂದು ಸೈಡ್ ಈಸಿ ಆಗುತ್ತೆ, ಇನ್ನೊಂದು ಸೈಡ್ ಕಷ್ಟ ಆಗುತ್ತೆ. ಅದೆಲ್ಲ ನಾವು ಯಾವತ್ತೂ ಫೀಲೇ ಮಾಡಿರಲ್ಲ ರೆಗ್ಯುಲರ್ ರೂಟೀನಲ್ಲಿ, ಸುಮ್ಮನೆ ಎಲ್ಲ ಮಾಡ್ಕೊಂಡಿರ್ತೀವಿ. ಬಟ್ ಯಾವಾಗ ಯೋಗಾಭ್ಯಾಸ ಮಾಡಿ ನೀವು ಅದೆಲ್ಲ ರೀಡ್ ಮಾಡೋಕ್ಕೆ ಶುರು ಆಗುತ್ತೆ, ಮತ್ತು ಡೀಪ್ ಇನ್ಸೈಡ್ ಏನೇನೋ ಒಂದೊಂದು ಪೇಯ್ನ್ಗಳಿರುತ್ತೆ. ಸೊ ಇವು ಅವಾಗ ಗೊತ್ತಾಗುತ್ತೆ, ಈ ಜಾಯಿಂಟಲ್ಲೆಲ್ಲೋ ಪೇಯ್ನ್ ಇದೆಯಲ್ಲ, ನನಗೆ ಇಷ್ಟು ದಿನ ಗೊತ್ತೇ ಇರಲಿಲ್ಲ ಅನ್ನೋದೆಲ್ಲ ಗೊತ್ತಾಗುತ್ತೆ. ಸೊ ಅಭ್ಯಾಸ ಮಾಡ್ತಾ ಅದೆಲ್ಲ ಇದಾಗುತ್ತೆ. ಮತ್ತು ಇನ್ನು ಜನರಲಾಗಿ ಹೇಳಬೇಕು ಅಂದರೆ, ಇವಾಗ ರಬ್ಬರ್ ಬ್ಯಾಂಡು ಇಷ್ಟು ಹೋಗೋ ರಬ್ಬರ್ ಬ್ಯಾಂಡ್ನ ನಾನು ಹಿಡ್ಕೊಂಡು ಎಳೆದಾಡ್ಬಿಟ್ರೆ ಏನಾಗುತ್ತೆ, ಒಂದು ಹಂತದವರೆಗೂ ಅದು ರಬ್ಬರ್ ಬ್ಯಾಂಡ್ ಸ್ಟ್ರೆಚ್ ಮಾಡ್ಬೋದು. ಇನ್ನೂ ಅದ್ರ ಟೆನ್ಷನ್ಗಿಂತ ಇನ್ನೂ ಜಾಸ್ತಿ, ನನ್ನ ಅದು ಸಾಮರ್ಥ್ಯಕ್ಕಿಂತ ಇನ್ನೂ ಹಿಗ್ಸಿದ್ರೆ ಏನಾಗುತ್ತೆ, ಕಟ್ಟಾಗ್ಬಿಡಿದೆ. ಸೇಮ್ ವೇ ನಮ್ಮ ಬಾಡಿನೂ ಅಷ್ಟೇ, ಆ ಮಸಲ್ಸ್ ಎಷ್ಟು ಸಾಮರ್ಥ್ಯ ಅಲ್ಲಿಯವ್ರು ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಅದನ್ನ ಬಿಟ್ಟು ನಾವು ಇನ್ನೇನೋ ಕಂಪೇರ್ ಮಾಡ್ಕೊಂಡು ಇನ್ನೇನೋ ಎಳೆದಾಡ್ತೀನಿ ಅಂತ ಹೋಯ್ತು ಅಂದರೆ ಅದು ಆವಾಗಲೇ ಇಂಜುರೀಸು, ಮಸಲ್ ಟೇರು, ತಿರ್ಗಾ ಲಿಗಮೆಂಟ್ ಟೇರು ಇಂಥದ್ದೆಲ್ಲ ಆಗಕ್ಕೆ ಶುರು ಆಗುತ್ತೆ. ಸೊ ಅದಕ್ಕೆ ನಾವು ಆದಷ್ಟು ನಮ್ಮ ಲಿಮಿಟೇಷನ್ಸ್ ನೋಡಿಕೊಂಡು ಅಭ್ಯಾಸ ಮಾಡಬೇಕು. ಇನ್ನೊಂದು ಪಾಯಿಂಟ್